ಇವತ್ತು ನಾನೊಂದು ಹೊಸ ಸೀರೀಸ್ ಅನ್ನ ಆರಂಭ ಮಾಡ್ತಾ ಇದ್ದೇನೆ. ಎಲ್ಲ ಸೇರಿ 15,000 ಆಗಿತ್ತು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದ್ದೇನೆ. ಇನ್ನು ಮಾಡುವವರೆಲ್ಲ ಸಿಂಗಲ್ ಒಲೆಯು ಸಾಕು. ಇದು ಅನ್ನ ಬೇಯುವಾಗ ಅದರಲ್ಲಿಯೂ ಆಗ್ತದೆ. ತಾಮ್ರದ ಹಂಡೆ. ಈ ಪೈಪ್ ಬಾತ್ರೂಮಿಗೆ ಫಿಟ್ ಆಗಿದೆ. ಈ ಬಿಸಿ ಎಲ್ಲ ಆ ಕಡೆ ಈ ಗಾಳಿ ಬರುವಾಗ ಆ ಕಡೆ ಹೋಗ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಲೆಸ್ ಗ್ಯಾಸ್ ಜೀವನದ ಇನ್ನೊಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಸ್ತ್ರ ಒಲೆಯ ಬಗ್ಗೆ ಮಾಹಿತಿ ಕೊಡ್ತೇನೆ. ನಮ್ಮ ಮನೆಯಲ್ಲಿ ನಾವು ಅಸ್ತ್ರ ಒಲೆಯನ್ನು ಬಳಸಿ ಹೇಗೆ ಕಡಿಮೆ ಗ್ಯಾಸ್ ಮತ್ತು ಕಡಿಮೆ ಸೌದೆಯಲ್ಲಿ ಅಡಿಗೆನ ಮಾಡ್ತೇವೆ ಅಂತ ನೋಡುವ. ಸೊ ಇದು ನಮ್ಮ ಅಸ್ತ್ರ ಒಲೆ. ಇದಕ್ಕೀಗ 10 ವರ್ಷ ಆಯಿತು ಮ್ಯಾನುಫ್ಯಾಕ್ಚರ್ ಮಾಡಿ, ಅಂದರೆ ಇಲ್ಲಿ ನನ್ನ ಮಾಡಿ. ಸೊ ಇದರ ಡೀಟೇಲನ್ನು ಅತ್ತೆ ಹತ್ರ ಕೇಳೋ, ಅವ್ರು ಹೇಳ್ತಾರೆ. ಈಗ ನಾವು ಅಕ್ಕಿ ಹಾಕ್ತೇವೆ ಊಟಕ್ಕೆ. ಸೊ ಇದು ಮೇನ್ ಒಲೆ ಅಲ್ವಾ? ಇದು ಮೇನ್ ಒಲೆ. ಇದರಲ್ಲಿ 2 ಒಲೆಯದ್ದು ಇರ್ತದೆ, ಸಿಂಗಲ್ ಒಲೆಯೂ ಇರ್ತದೆ. 2 ಒಲೆ ಅಂದ್ರೆ 2 ಒಲೆ ಇದೀಗ 2 ಒಲೆ ಅಂದ್ರೆ ಒಂದರಲ್ಲಿ ದೋಸೆ ಹೊಯ್ಯುವಾಗ ಅನ್ನಕ್ಕ ಪದಾರ್ಥಕ್ಕೆ ಅಷ್ಟು ಕರೆಕ್ಟ್ ಆಗುದಿಲ್ಲ. ಅದನ್ನ ಅನ್ನಕ್ಕೆ ಆಗ್ತದೆ. ದೋಸೆ ಹೊಯ್ಯುವಾಗ ಇಲ್ಲಿ ಬೆಂಕಿ ಜಾಸ್ತಿ ಮಾಡ್ಲಿಕ್ಕಿಲ್ಲಲ್ಲ, ಹಾಗೆ ನಾವೆಂತ ಮಾಡುದಂದ್ರೆ ಇದರಲ್ಲಿ ದೋಸೆ ಹೊಯ್ಯುವಾಗ ನೀರಿಟ್ಟು ಬಿಡುದು. ಅನ್ನಕ್ಕೆ ನೀರಿಟ್ರೆ ಹೀಗೆ ಇಟ್ರೆ ಚಂದ ಕಾಯ್ತದೆ. ಸುಮಾರು ಹೊತ್ತು ಬೇಕು. ಮತ್ತೆ ಗ್ಯಾಸು ಇದೆಲ್ಲ ಇದಾಗ್ತದೆ. ಈಗ ನಮ್ಮಲ್ಲಿ ಕಟ್ಟಿಗೆ ಇದೆ, ಹಾಗಾಗಿ ಮತ್ತೆ ಏನಾದ್ರೂ ಚಿಪ್ಸು ಏನಾದ್ರು ಮಾಡ್ತಿದ್ರೆ ಇದರಲ್ಲಿ ಎಣ್ಣೆ ಇಟ್ರೆ, ಇದರಲ್ಲಿ ನೀರಿಟ್ರೆ ಸ್ನಾನಕ್ಕೂ ಆಗ್ತದೆ, ಅನ್ನ ಬಿಸಿ ಮಾಡ್ಲಿಕ್ಕೆ ಎಂತದಕ್ಕೂ ಆಗ್ತದೆ. ಅದರ ಆ ಕಡೆ ತೋರಿಸ್ತೇವೆ. ಮತ್ತೆ ಅದರಲ್ಲಿ ಬಿಸಿ ನೀರಿನ ಹಂಡೆ ಇದೆ. ಇದನ್ನು ಹೀಗೆ ಬೆಂಕಿ ಹಾಕ್ಲಿಕ್ಕಿಲ್ಲ. ನಮ್ಮ ಈ ಒಲೆಯಾಗೆ ಹೀಗೆ ಬೆಂಕಿ ಹಾಕ್ಲಿಕ್ಕಿಲ್ಲ. ಇಲ್ಲಿ ಹಾಕಿ ಹೀಗೆ ಸಾಧಾರಣ ಕಟ್ಟಿಗೆ ಇದಕ್ಕಿಂತ ದೊಡ್ಡದು ಆದ್ರೆ ಕಷ್ಟ ಆಗ್ತದೆ. ಅಷ್ಟು ಉದ್ದ ಸಾಮಾನ್ಯ, ಇಷ್ಟು ಉದ್ದದ ಕಟ್ಟಿಗೆ ಉಳಿತಾಯ ಅಂತ ಅಂದ್ರೆ ತುಂಬಾ ಕಟ್ಟಿಗೆ ಇದೊಂದು 2 ಕಟ್ಟಿಗೆ ಇಟ್ರೆ ಇದು ಒಳಗೆ ಕಬ್ಬಿಣ, ಒಳಗಡೆ ಇಲ್ಲಿ ಒಂದು ಕಿಟಕಿ ತರ ಕಬ್ಬಿಣ. ಆದ್ರಿಂದ ಇಲ್ಲಿ ಬೂದಿ ಇಲ್ಲಿ ಬೀಳ್ತದೆ. ತೋರಿಸ್ತೇವೆ. ಬಿಸಿ ಇದೆ, ಬಿಸಿ ಇದೆ. ಇವತ್ತು ಬೂದಿ ತೆಗ್ದಿದ್ದೇನೆ. ಓಪನಿಂಗ್ ಅಲ್ಲಿ ಬೂದಿ ನೈಸ್ ಬೂದಿ ಆಗ್ತದೆ. ಇದು ನಮ್ಮ ಕಟ್ಟಿಗೆ ಒಲೆಯಾಗೆ ಇದ್ದಿಲ್ಲ, ಉಳಿಯುವುದಿಲ್ಲ, ಎಲ್ಲ ಇದಾಗ್ತದೆ. ಅಲ್ಲಿ ಅದು ಫಿಲ್ಟರ್ ಆಗಿ ಕೆಳಗೆ ಬೀಳ್ತದೆ. ಸೊ ಇದನ್ನ ನಾವು ಕಲೆಕ್ಟ್ ಮಾಡುದು. ಅಲ್ಲಿ ತೂತಿದೆ, ಅದು ಯಾಕೆ? ತೂತು ಗಾಳಿ ಹೋಗ್ಲಿಕ್ಕೆ, ಗಾಳಿ ಹೋಗದಿದ್ರೆ ಸರಿ ಬೆಂಕಿ ಸರಿ ಆಗುದಿಲ್ಲ. ಈಗ ನಾನು ಅಕ್ಕಿ ಹಾಕ್ತೇನೆ. ಇನ್ನು ಮಾಡುವವರೆಲ್ಲ ಸಿಂಗಲ್ ಒಲೆಯು ಸಾಕು. ಇದನ್ನ ನಮಗೆ ಮೊದ್ಲಿನಲೇ ಸಿಂಗಲ್ ಒಲೆ ಹಾಕುವ ಕ್ರಮ ಇಲ್ಲ, ಹಾಗಾಗಿ ಡಬಲ್ ಒಲೆ ಹಾಕಿದ್ದು. ಸಿಂಗಲ್ ಒಲೆ ಆದ್ರೆ ತೊಂದರೆ ಇಲ್ಲ. ಅಂದ್ರೆ ಇಲ್ಲಿ ಸಿಂಗಲ್ ಒಲೆ ಹಾಕ್ತಿದ್ರೆ ಈ ಹೊರಗೆ ಹಂಡೆ ಉಂಟಲ್ಲ, ಅದು ಇಲ್ಲೇ ಇಡ್ಬೋದಿತ್ತು. ಇದೇನಾದ್ರು ಇಲ್ಲಿ ಟ್ಯಾಪ್ ಉಂಟು. ಈಗ ಇಲ್ಲಿ ತನಕ ಒಲೆ ಬಂದ್ರೆ, ಇಲ್ಲಿ ಹಂಡೆ ಬಂದ್ರೆ ಇಲ್ಲಿ ಟ್ಯಾಪಿನ ನೀರು ತಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಬೇಕಾಗಿ ಹಂಡೆ ಹೊರಗೆ ಹಾಕಿದ್ದು. ಮತ್ತೆ ಇದು ಸ್ಲ್ಯಾಬ್ ತುಂಬಾ ಹಳತಾಯ್ತು. ಹೊಗೆ ಹೋಗ್ಲಿಕ್ಕೆ ಒಂದು ನಳಿಗೆ ಇಡ್ಬೇಕಲ್ಲ, ಅದು ಸಹ ಹೊರಗೆ ಉಂಟು. ಅದು ಒಳಗಿಂದಲೇ ಇಡ್ತಾರೆ. ಹೊಸ ಮನೆಯಲ್ಲಿ ಆದ್ರೂ ಒಳಗೆ ಇಡ್ತಾರೆ. ನಮ್ಮದು ಸ್ವಲ್ಪ ತುಂಬಾ ವರ್ಷ ಆಯ್ತು, ಒಂದು 50 ವರ್ಷ ಇದ್ದ ಮನೆಗೆ ಫಿಟ್ ಮಾಡಿ ಇದ್ದ ಮನೆಗೆ. ಅದಕ್ಕೆ ಬೇಕಾಗಿ ಹೊರಗೆ ಹಾಕಿದ್ದು. ಒಳಗೆ ಇದ್ರೆ ಏನು ವರ್ತ್ ಅಂದ್ರೆ ನೋಡಿ, ಇಲ್ಲಿ ಮಳೆಯ ನೀರು ಬೀಳುವಾಗ ತಣ್ಣಗಾಗ್ತದೆ. ಹೊರಗಿದ್ರೆ ಇದಕ್ಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದು ತಣ್ಣಗಾಗ್ತದೆ. ಇದು ಕೊಳವೆ ಹೊಗೆ ಹೋಗುದು ಇದ್ರ ಮೂಲಕ. ನಮ್ಮ ತಾಯಿ ಮನೆಯಲ್ಲೆಲ್ಲ ಹೊಗೆ ಇಟ್ಟು ಇಲ್ಲಿ ಬೆಂಕಿ ಹಾಕುವಾಗ ಮಾಡ್ತಾರೆ. ನಾವು ಅನ್ನ ಇಡದ ಟೈಮಲ್ಲಿ ಇಲ್ಲಿ ಇಲ್ಲಿ ಹಾಕಿದ್ರೆ ಸ್ನಾನಕ್ಕೆ ಮಾತ್ರ. ಅದು ಬೂದಿ ತೆಗಿಬೇಕಲ್ಲ, ಇಲ್ಲಿ ಅಲ್ಲಿಂದು ಬೀಳ್ತದೆ ಸ್ವಲ್ಪ ಸ್ವಲ್ಪ ಕರಿ. ಇದೀಗ ಸ್ವಲ್ಪ ಹಳತಾಯ್ತು. ಇದರ ಒಳಗಡೆ ದೊಡ್ಡ ಹಂಡೆ ಇದೆ. ಇದು ಪೈಪ್ ಎಲ್ಲ ತಾಮ್ರದ ಹಂಡೆ. ಈ ಪೈಪ್ ಬಾತ್ರೂಮಿಗೆ ಫಿಟ್ ಆಗಿದೆ. ಬಿಸಿ ನೀರು ಸಿಗ್ತದೆ. ಒಂದ್ಸತಿ ಅಡಿಗೆ ಮಾಡಿದ್ರೆ 4-5 ಜನರಿಗೆ, 4 ಎಲ್ಲರೂ ಅವಾಗ ಸ್ನಾನ ಮಾಡ್ತಿದ್ರೆ, ನಾವು ಈಗ ಮದುವೆ ಫಂಕ್ಷನ್ ಅಲ್ಲೆಲ್ಲ ಒಬ್ರು ಸ್ನಾನ ಮಾಡೋಕೆ. ಯಾಕೆಂದ್ರೆ ಇಲ್ಲಿ ಈ ಕೊಳವೆ ಇಲ್ಲಿಂದ ಬಾತ್ರೂಮಿಗೆ ಹೋಗುವಾಗ 1 ಬಕೆಟ್ 2 ಬಕೆಟ್ ತಣ್ಣಗಿದ ನೀರು ಬೀಳ್ತದೆ. ಹಾಗೆ ಬೇಗ ತಣ್ಣಗಾಗ್ತದೆ. ಬೇಸಿಗೆ ಕಾಲದಲ್ಲಿ ತೊಂದರೆ ಇಲ್ಲ, ಮಳೆಗಾಲದಲ್ಲಿ ಬೇಗ ತಣ್ಣಗಾಗ್ತದೆ. ಮತ್ತೆ ಒಲೆ ಎಷ್ಟು ಮಸಿ ಆಗುದಿಲ್ಲ, ಅಲ್ಲಿ ತಳಕ್ಕೆ ಮಾತ್ರ ಮಸಿ.
ಫುಲ್ ಮಸಿ ಇಲ್ಲ, ಮಸಿ ಕಡಿಮೆ, ಮಸಿ ತೊಳಿಲಿಕ್ಕೆ ಕಡಿಮೆ. ಈಸಿ. ತೊಳಿಲಿಕ್ಕೆ ತುಂಬಾ ಮತ್ತೆ ಆ ರಿಂಗ್ ಟೈಪ್ ಇದೆಯಲ್ಲ ರಿಂಗ್ ಯಾಕೆಂದ್ರೆ ಇದು ದೊಡ್ಡ ಪಾತ್ರ, ಇದೊಂದು 5 ಪಾವ್ ಅಂದ್ರೆ 5 ದೊಡ್ಡ ಗ್ಲಾಸ್ ಅಲ್ಲಿ 1.5 ಸೇರೆಲ್ಲ ಹಾಕ್ಲಿಕ್ಕೆ ದೊಡ್ಡ ಪಾತ್ರ ಬೇಕಲ್ಲ. ಹಾಗಾಗುವಾಗ ಇದು ಫುಲ್ ಓಪನ್ ಬೇಕು ನೋಡಿ, ಹೀಗೆ ಓಪನ್ ಬೇಕು. ದೊಡ್ಡ ಒಲೆ ಸಿಗ್ತದೆ. ಮತ್ತೆ ಆ ರಿಂಗ್ ಇಡಬೇಕು ಸ್ವಲ್ಪ ಸಣ್ಣ ಪಾತ್ರಕ್ಕೆ, ದೋಸೆಗೆ ಸಣ್ಣ ಪಾತ್ರಕ್ಕೆ. ಸೊ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಇಂದಲ್ಲಿ ಕೂಡ ಅದೇ ಇದು ತರ ಇದೆ. ಎರಡಕ್ಕೂ ಮುಚ್ಚಳ ಇದೆ. ಹೀಗೆ ಬೇಡ ಅಂದ್ರೆ ಮುಚ್ಚಿಡು. ಮುಚ್ಚಿ ಅಲ್ಲ, ಬೇಡದಿದ್ರೆ ಹೀಗೆ ಮುಚ್ಚಿ, ಇದು ಡೈರೆಕ್ಟ್ ಹಂಡೆಗೆ ಹೋಗ್ತದೆ, ಫ್ಲೇಮ್ ವೇಸ್ಟ್ ಫ್ಲೇಮ್ ವೇಸ್ಟ್ ಆಗುದಿಲ್ಲ. ಆದಷ್ಟು ನಾವು ಮುಚ್ಚಿಡ್ತೇವೆ ಇದು ಹಾಗೆ. ಹಾಗಾಗಿ ಸ್ವಲ್ಪ ಇದು ಒಲೆ ಹಾಳಾಗಿದೆ. ಇದಕ್ಕೆ ಒಂದು ಡೋರ್ ಉಂಟಲ್ಲ, ಇದಕ್ಕೊಂದು ಡೋರ್, ಇದು ಹೀಗೆ ಮುಚ್ಚಿ ಬಿಡಬೇಕು, ಹೀಗೆ ಮುಚ್ಚಿಡ್ಬೇಕು. ಆಗಾಗ ತೆಗೆದು ನೋಡ್ಲಿಕ್ಕೆ ಆಗ್ತದೆ. ಇದನ್ನು ಸ್ವಲ್ಪ ಬಿಸಿ ಇರ್ತದೆ, ನಮಗೆ ನೆನಪು ಬೇಕು ಕಬ್ಬಿಣ. ಇದೆಲ್ಲ ಕಬ್ಬಿಣವೇ, ಇದಿಷ್ಟು ಕಬ್ಬಿಣ. ಇದು ಹೀಗೆ ನಾವು ಇದು ಮಾಡುವಾಗ ನೋಡಿ, ಇಲ್ಲಿ ತೂತಿನ ಒಲೆ ಹೀಗೆ ಅಲ್ಲಿ ಬದನೆಕಾಯಿ ಸೂಟ್ ಹಾಕ್ಲಿಕ್ಕೆ ಎಲ್ಲ ಒಳ್ಳೇದಾಗ್ತದೆ. ಬಿಸಿ ಜಾಸ್ತಿ ಉಳಿತದೆ ಕಬ್ಬಿಣ, ಹಪ್ಪಳ, ಬದನೆಕಾಯಿ ಎಲ್ಲ. ಮತ್ತೆ ಇದು ಕಬ್ಬಿಣದ ಕಾರಣ ನಾವು ಅನ್ನ ಮಾಡಿ ಒಂದು ಎಷ್ಟು ದೊಡ್ಡ ಪಾತ್ರೆಯಲ್ಲಿ ನೀರು ಬಿಸಿ ಇರ್ತದೆ, ಅದು ಚಾಕೆಲ್ಲ ಸೇರಿ ಸೇರಿ. ಮತ್ತೊಂದು ನೆನಪೇನಂದ್ರೆ ನಾವು ಇಲ್ಲಿ ಎಲ್ಲಿ ಮುಟ್ಟುವಾಗಲೂ ಸ್ವಲ್ಪ ಜಾಗ್ರತೆ ಬೇಕು, ಬಿಸಿ ಇರ್ತದೆ, ಬಿಸಿ ತುಂಬಾ. ಇದು ಇಟ್ಟಿಗೆ, ಇದು ಇಟ್ಟಿಗೆ ಎಷ್ಟು ಒಂದು 60 ಇಟ್ಟಿಗೆಯಲ್ಲಿ ಇಲ್ಲಿಗೂ ಹಂಡೆಯ ಹೊರಗಿನ ಬದಿಗೂ ಹಾಕಿದ್ದಾರೆ. 60 ಟೋಟಲ್ ಕರೆಕ್ಟ್ ಗೊತ್ತಿಲ್ಲ, ಲೆಕ್ಕ ಉಂಟು ಬರ್ದದ. ಹೊಗೆ ಕಡಿಮೆ ಅಲ್ವಾ? ಹೊಗೆ ಇಲ್ಲ, ಹೊಗೆ ಇಲ್ಲಿ ಏನು ಹೊಗೆ ಇಲ್ಲ. ಇದು ಸ್ವಲ್ಪ ಸ್ವಲ್ಪ ಈಗ ಹಳತಾ ಇತ್ತಲ್ಲ, ಹಾಗಾಗಿ 10 ವರ್ಷ ಆಯ್ತು. ಹೊಗೆ ಎಲ್ಲ ಹೊರಗಿನ ನಳಿಗೆಯಲ್ಲಿ ಹೋಗ್ತದೆ. ಮತ್ತೆ ಬೆಳಕು, ಈಗ ಬೆಳಕಿನಲ್ಲಿ ಈಗ ಮೊದಲು ನಮ್ದು ಹಳೆ ಒಳ್ಳೆ ಕತ್ಲೆಯಲ್ಲಿ ಮಾಡಬೇಕು, ಇದು ಬೆಳಕಿಗೆ ಒಳ್ಳೇದಾಗ್ತದೆ. ಮತ್ತೆ ನಮಗೆ ಗಾವು ಕಡಿಮೆ, ನಮಗೆ ಗಾವು ಕಡಿಮೆ. ಸ್ವಲ್ಪ ಬೆಂಕಿ ಹಚ್ಚಲಿಕ್ಕೆ ನಮ್ಮ ಇದ್ರಷ್ಟು ಸುಲಭ ಇಲ್ಲ. ಇದು ಒಣಗಿದ ಸೌದೆ ಆದ್ರೆ ಏನಾಗುದಿಲ್ಲ, ಹಸಿ ಸೌದೆ ಎಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ತುಂಬಾ ಸೌದೆ ಬೇಡ, ಇಲ್ಲ ತುಂಬಾ ಸೌದೆ ಬೇಡ. ಇದನ್ನು ಫಸ್ಟಿಗೆ ಇದು ಕುದಿದ ಮೇಲೆ ಒಂದು 2 ಸೌದೆ ಇಟ್ಟರೆ ಹಾಕಿಕೊಂಡಿರ್ತದೆ, ಅಲ್ಲಿ ನೋಡಿಕೊಳ್ಬೇಕು ಮಾತ್ರ. ಅದರಲ್ಲಿ ಆದ್ರೂ ಅಷ್ಟೇ ಅಲ್ಲ. ಮತ್ತೆ ಇಟ್ಟಿಗೆ ಅಲ್ಲಿಯೂ ಇಲ್ಲಿಯೂ ಹಾಗೆ ಒಂದು 60-70 ಏನೋ ಇಟ್ಟಿಗೆ ಬೇಕು. ಸಿಂಗಲ್ ಒಲೆ ಮಾಡ್ತಿದ್ರೆ ಅಷ್ಟು ಇಟ್ಟಿಗೆ ಬೇಡ. ಡಬಲ್ ಒಲೆ ಇರುದು, ಇದು ಸೆಟ್ಟೆ ಡಬಲ್ ಒಲೆಯದು. ಅವರು ಕೇಳ್ತಾರೆ ಸಿಂಗಲ್ ಡಬಲ್ ಅಂತ. ಸಿಂಗಲ್ ಆದ್ರೆ ಸಿಂಗಲ್ ಒಲೆದು ತರ್ತಾರೆ, ಇದು ಡಬಲ್. ಇದು ಮತ್ತೆ ಚಂದ ಮಾಡ್ಬೇಕಂದ್ರೆ ಟೈಲ್ಸ್ ಹಾಕ್ತಾರೆ. ಟೈಲ್ಸ್ ಆದ್ರೂ ಹೊಡಿತದೆ. ಇದು ನೋಡಿ, ಇದು ಈಗ ಹೋಯ್ತು, ಸ್ವಲ್ಪ ಸ್ವಲ್ಪ ಹೋಗಿಕೊಂಡು ಬಂದಿದೆ. ಆದ್ರೆ ಏನು ತೊಂದ್ರೆ ಇಲ್ಲಪ್ಪ, ನಾವು ಅಷ್ಟು ಬೆಂಕಿ ಹಾಕಿದ್ದೇವೆ, ತುಂಬಾ ಯೂಸ್ ಆಗಿದೆ. ಮತ್ತೆ ಮತ್ತೊಂದು ಬರ್ತೇನೆಂದ್ರೆ ಮಳೆಗಾಲದಲ್ಲಿ ಅಡಿಕೆ ಜಾಯಿಕಾಯಿ ಎಲ್ಲ ಒಣಗಿಸ್ಲಿಕ್ಕೆ ನಾವು ಇದು ಇನ್ನು ಜಾಗ ಇದ್ರೆ ಸ್ವಲ್ಪ ಅಗಲಕ್ಕೆ ತಕೊಳ್ಬೇಕು. ಆಗ ಅಲ್ಲ, ಇಲ್ಲಿ ಈಗ ಕಿಟಕಿ ಬಂತಲ್ಲ, ಈ ಒಲೆ ಅಗಲಕ್ಕೆ ತಕೊಳ್ತಿದ್ರೆ ಇಲ್ಲಿ ನಾನು ಈಗ್ಲಾದ್ರೂ ಹಾಕ್ತೇನೆ, ಒಂದು ಸಲಿಕೆ ಇಟ್ಟು ಅಡಿಕೆ ಈ ಮಳೆಗಾಲದ ಕವರ್ ಮಾಡ್ಬೇಕು, ಫುಲ್ ಕವರ್ ಮಾಡಿ ರಾತ್ರಿ ಅಡಿಕೆ ಹಾಕಿ ಅಡಿಕೆ ಏನಾದ್ರೂ ಒಣಗಿಸ್ಲಿಕ್ಕೆ. ಹಪ್ಪಳ ಕೂಡ ಸ್ವಲ್ಪ ಒದ್ದದನ್ನು ಹಾಕಿದೆ ನಾನಲ್ಲಿ. ಹಾಗಾಗಿ ಒಬ್ರು ಸ್ನಾನ ಮಾಡಿ ಬಂದ್ಮೇಲೆ ಒಂದು 2 ಬಕೆಟ್ ತಣ್ಣೀರು ಹೋಗ್ತದೆ. ಅದೇ ಇಮಿಡಿಯೇಟ್ ಅದು ನಾವು ಈ ಗೀಸರಲ್ಲೇ ಮಾಡಿದ್ರೆ ಅದೇ ಟೈಪ್. ಹೌದು, ಅವಾಗ ಬಿಸಿ ಆಗ್ತದೆ. ಅಲ್ಲಿ ಬಾತ್ರೂಮ್ ಅಲ್ಲಿ ಮಕ್ಕಳಿಗೂ ಎಲ್ಲ ಸ್ನಾನ ಮಾಡ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ, ಅದು ಈಸಿ ಆಗ್ತದೆ. ಇದು ಕಲ್ಲಡ್ಕದಲ್ಲಿ ಜಯರಾಮ ಅಂತ ಒಬ್ರಿದ್ರು, ಅವರು ಮಾಡಿ ಕೊಟ್ಟದ್ದು ನಮಗೆ. ಈಗ ತುಂಬಾ ಕಡೆಯಲ್ಲಿ ಮಾಡ್ತಾರೆ, ಆವಾಗ ಫಸ್ಟ್ ಅವರೇ ಮಾಡಿಕೊಂಡಿದ್ದು ಕಲ್ಲಡ್ಕದ ಜಯರಾಮ ಅಂತ. ಅದರ ಅಡ್ರೆಸ್ ಎಲ್ಲ ಉಂಟು ಇವರಲ್ಲಿ. 10 ವರ್ಷ ಮೊದಲಿಂದ. ಈಗ ಎಲ್ಲ ಕಡೆಯಲ್ಲಿ ಕೆಲವು ಕಡೆ ಸಾಗರದವರು ಮಾಡ್ತಾರೆ. ಇಲ್ಲಿ ನಾವು ಮಾಡುವಾಗ ಮತ್ತೆ ಸ್ವಲ್ಪ ಸ್ಲೋ ಕೊಡಬೇಕು. ಇದು ಕಟ್ಟಿ ಇಡ್ಲಿಕ್ಕೆ ಅವರೇ ಆದ್ರೆ ಫ್ಲಾಟ್ ಆಗಿ ಮಾಡ್ತಾರೆ. ಇಲ್ಲಿ ಒಳಗೆ ಸೌದಿ ಇಡು. ನಮಗೆ ಸ್ವಲ್ಪ ಸ್ಲೋ ಇದ್ರೆ ಒಳ್ಳೇದು. ಹೀಗೆ ಸ್ಲೋಪ್ ಇದ್ರೆ ಸರಿ ಆಗ್ತದೆ ಕಟ್ಟಿಗೆ. ಅವರು ಹಾಗೆ ಬೇಡ ಹೇಳ್ತಾರೆ, ಆದ್ರೂ ನಾವು ಮತ್ತೆ ಇದೆಲ್ಲ ಈಗ ಹೋಗಿದೆ, ಇದನ್ನು ಹೀಗೆ ಸೆಟ್ಟಿನ ಮಾಡ್ಬೇಕಷ್ಟೇ. ಅಂದ್ರೆ ಬಿಸಿ ತುಂಬಾ ಆಗ್ತದಲ್ಲ, ಹಾಗಾಗಿ ತುಂಬಾ ಯೂಸ್ ಮಾಡಿದ್ರೆ
ವರ್ಷ ಆಯ್ತಲ್ಲ ಕಬ್ಬಿಣ, 10 ವರ್ಷ ಆಗುವಾಗ ಅದು ಕಬ್ಬಿಣ ಹೊತ್ತಿ ಮುಗಿತದಲ್ಲ. ಮತ್ತೆ ಇದೆ ಕೆಳಗಡೆ ಎಲ್ಲ ಈ ತರ ದೋಸೆ ಸೌದೆ ಇಡುವಾಗೆ ಸೌದಿ ಇಡುವಾಗ ನಮ್ಗೆ easy ಇಲ್ಲದಿದ್ರೆ ಪಾತ್ರ ಏನಾದ್ರೂ ಇಡ್ಬೋದು. ಹೌದು. ಸೌದಿಗೆ ಹೊರ್ತು ದೋಸೆ ಇರ್ಲಿಕ್ಕೆ, ನೀರು ಕುದಿಸ್ಲಿಕ್ಕೆ, ನೀರು ಕುಚ್ಚಲಕ್ಕಿ ಮತ್ತೆ ಅನ್ನಕ್ಕೆಲ್ಲ ಒಳ್ಳೆದು. ಇದು ಪಾತ್ರ ಎಲ್ಲ ಇಡ್ಲಿಕ್ಕೆ ಹೌದು, ಒಳ್ಳೆದು. ಕೊಟ್ಟಿಗೆಲ್ಲ ನಾವು ಮಾಡ್ಲಿಕ್ಕೆ. ಕೊಟ್ಟಿಗೆಲ್ಲ ಇಲ್ಲೇ ಮಾಡುದು. ಹೌದೌದು. ಅಂದ್ರೆ ನೀರು ನಮಗೆ ಬಿಸಿ ಸಣ್ಣ ಆಗ್ತದೆ. ಪಾತ್ರೆ ಎಲ್ಲ ಹೇಗೂ ಸಾಕಾಗೋದಿಲ್ಲ. ಸಣ್ಣ ಪಾತ್ರ ಏನಂದ್ರೆ ಅದರಲ್ಲಿ ಮಾಡಿದ್ರೆ, ಈಗ ಕೊಟ್ಟಿಗೆ ಮಾಡುವಾಗ ಒಂದು 2-3 ಜನರು ಸ್ನಾನ ಮಾಡುವ ನೀರು. ಇದು ತೆಂಗಿನ ಸಿಪ್ಪೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು. ಅದು ತೆಂಗಿನ ಸಿಪ್ಪೆ ಎಲ್ಲ ಹಾಕಿದ್ರೆ ಮಾತ್ರ ಪಾತ್ರಕ್ಕೆ ಸ್ವಲ್ಪ ಅಂಟು ತೊಳಿಲಿಕ್ಕೆ ಸ್ವಲ್ಪ ಕಷ್ಟ ಮಸಿ ಆಗ್ತದೆ. ಜಾಸ್ತಿ, ಮಸಿ. ಗರಟೆ, ಅಲ್ಲ, ಗೆರಟೆ ಹಾಕ್ಬಾರ್ದು ಹೇಳ್ತಾರೆ, ಪಾತ್ರ ಬಿಸಿ ಜಾಸ್ತಿ. ಬಿಸಿ ಜಾಸ್ತಿ ಆಗ್ತದೆ. ಅಂದ್ರೆ ಅದು ಹಾಳಾಗ್ತದೆ. ಸೊ ಈ ಟೈಮಲ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದ್ದೇನೆ. ಸೊ ಈಗ ನೋಡಿ ಅವ್ರು ಇಡ್ತಾರೆ ಇನ್ನೊಂದು ಪಾತ್ರೆಯನ್ನ. ಇದನ್ನು ಹೀಗೆ ಇಷ್ಟು ಕುದಿದ ಮೇಲೆ ಅಕ್ಕಿ ಹಾಕಿ ಕುದಿಬೇಕು. ಅಂದ್ರೆ ಮೊದಲೇ ಮಾಡಿದ್ರೆ ಈ ಫ್ಲೇಮ್ ಎಲ್ಲ ಆ ಕಡೆ ಹೋಗ್ತದೆ. ಅದಕ್ಕೆ ಕುದಿದ ಮೇಲೆ ಇದನ್ನು ನೆನಪಲ್ಲಿ ಕೈಯಲ್ಲಿ ಏನಾದ್ರು ಬಟ್ಟೆ ಹಿಡ್ಕೊಳ್ಬೇಕು, ತುಂಬಾ ಬಿಸಿ ಬಿಸಿ ಇರ್ತದೆ. ಹೀಗೆ ಇಟ್ಟು ಬಿಡಬೇಕು. ನಿಮಗೆ ಇದು ಏನಾದ್ರು ಚಾಕೆ ನೀರು ಹೌದು, ಮತ್ತೆ ಬಿಸಿನೀರು. ಬಿಸಿನೀರು ಮತ್ತೆ ಇದು ನಾವು ಹಸುವಿಗೆ ಮಡ್ಡಿಗೆ ಅದಕ್ಕೆಲ್ಲ ಆಗ್ತದೆ. ಇದು ಅನ್ನ ಬೇಯುವಾಗ ಅದರಲ್ಲಿಯೂ ಆಗ್ತದೆ. ಇದು ಈಗ ಮುಚ್ಚಿ ಮತ್ತೆ ಇದಕ್ಕೆ ನೀವು ಪುನಃ ನೀರು ಬೇಕಿದ್ರೆ ಈ ಬಿಸಿ ನೀರೇ ಇದಕ್ಕೆ ಹಾಕ್ಬಹುದು. ಹೌದು, ಹಾಗಾಗಿ ನಾನು ಇಟ್ಟು ಬಿಡುದು. ಫಸ್ಟಿಗೆ ಇಟ್ಟರೆ ಏನಾಗ್ತದೆ ಅಂದ್ರೆ ಈ ಬಿಸಿ ಎಲ್ಲ ಆ ಕಡೆ ಈ ಗಾಳಿ ಬರುವಾಗ ಆ ಕಡೆ ಹೋಗ್ತದೆ, ಸುಮ್ಮನೆ ವೇಸ್ಟ್ ಆಗ್ತದೆ. ಇದು ಬೇಯುವುದು ನಿಧಾನ. ಇದು 2016ರಲ್ಲಿ ಮಾಡಿದ್ದು. ಆಗ ಇದಕ್ಕೆ ಟೋಟಲ್ 15,000 ಕಾಸ್ಟ್ ಆಗಿತ್ತಂತೆ, ಹಾಗೆ ಮಾವ ಹೇಳಿದ್ರು. ಅಂದರೆ ಕೆಲಸ, ಅದರ ಐಟಮ್ಸ್, ಈ ಕಬ್ಬಿಣದ ಐಟಮ್ಸು, ಮತ್ತು ಇಟ್ಟಿಗೆ ಮತ್ತು ಮಜೂರಿ ಎಲ್ಲ ಸೇರಿ 15,000 ಆಗಿತ್ತು. ಸೊ ಇದನ್ನು ನೀವು ಮಾಡಿಸಿಟ್ಕೊಳ್ಳಿ, ಯೂಸ್ ಆಗ್ತದೆ ನಮಗೆ. ಹಳ್ಳಿಯಲ್ಲಂತೂ ತುಂಬ ಯೂಸ್ ಆಗ್ತದೆ. ಸೊ ಈ ವಿಡಿಯೋ ನಿಮಗೆ ಈ ಟೈಮಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಲೆಸ್ ಗ್ಯಾಸ್ ಜೀವನ ಸೀರೀಸಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬೈ ಬೈ. ಟೇಕ್ ಕೇರ್.